ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸೌರವಿಂದ ಹೊಸಡಿಯೋದಾಗ ಇವತ್ತೇನ್ರಿಪ್ಪ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಲಾಸ್ಟ್ ಮೂವಿ ಹೋಗೋಣ ಬಂದದ ಗುಡಿಗೆ ಹೋಗೋಣ. ಹೆಂಗಿರೋದನ್ನು ತೋರಿಸಿ ನಮ್ಮೂರಲ್ಲಿ ಹೆಂಗಿರುತ್ತೆ ಟಾಕೀಸು, ಹೆಂಗೆ ಸಿನಿಮಾ ಬರುತ್ತೆ ಅನ್ನೋದು ತೋರಿಸಿ. ನೀವು ಆದರೆ ಥಿಯೇಟ್ರಿಗೆ ಹೋಗಿ ನೋಡ್ರಿ ಮೂವಿ. ಹೋಗೋಣ ಬಂತೆ. ಇವಾಗ ಹೋಗ್ತಿದ್ದೆ ಥಿಯೇಟ್ರಿಗೆ, ಹೋಗೋಣ ಬರ್ರಿ. ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ ಅನ್ಸುತ್ತೆ, ಗಾಡಿ ಮೇಲೆ ಇದ್ದೀನಿ. ಹೋಗೋಣ ಬರ್ರಿ. ಇವಾಗ ಬಂದಿಲ್ಲೇ ಥಿಯೇಟ್ರಿಗೆ. ನೋಡ್ರಿ ಎಲ್ಲ ಪಟಾಕಿ ಗಿಡಾಕಿ ಕೂಡ ಆ ಥರ ಜನ ನೋಡ್ರಿ, ಹಂಗದ ಜನ. ಮೇನ್ ನೋಡ್ರಿ ಬಾಲ್ಕನಿ ಮೇನ್ ಪಟಾಕಿ ಎಲ್ಲ ದುಂಡು ಮನಸ್ಸು ಲೈನ್ ಚಂಬರ್. ಇವಾಗ ಇಲ್ಲಿ ರೀತಿ ಅಣ್ಣನ ಟಿಕೆಟ್ಗೆ ಫುಲ್ ಲೈನ್ ಐತಿ. ಟಿಕೆಟ್ ಸ್ಟಾರ್ಟ್ ಆಗಿಲ್ಲ, ನಮ್ದು ಫುಲ್ ರಶ್. ಇವಾಗ ಹೊಂಟೈತಿ ಫಸ್ಟ್ ಡೇ ಸೆಕೆಂಡ್ ಶೋಗೆ. ಏನಕ್ಕಂದರೆ ನಾವು ಮುಂಚೆ ಪ್ಲ್ಯಾನ್ ಆಗಿದ್ದು ಬರೀ ಸೆಕೆಂಡ್ ಶೋಗೆ ಹೋಗ್ಬೇಕಂತ. ಬಟ್ ಸಡನ್ನಾಗಿ ಫಸ್ಟ್ ಶೋಗೆ ಹೋಗೋಣ ಅಂತ ಅಂದರು. ಹೋದ್ವಿ, ಆದರೆ ಟಿಕೆಟ್ ಮಾತ್ರ ಸಿಗಲಿಲ್ಲ. ಸಖತ್ ಬೇಸರಾಯಿತು. ಹೋಗೋಣ ಬನ್ನಿರಿ. ಅದಕ್ಕೆ ಇವಾಗ ಮುಂಚೆನೇ ಹೋಗ್ತಿದ್ದೀನಿ, ಒಂದು 15-20 ನಿಮಿಷ. ಒಂದು ಶೋ ಸಿಗ್ತದೆ, ಬರೀ ತೋರಿಸ್ತೀನಿ. ಈಗ ಬಂದಿತ್ತು ಫಸ್ಟ್ ಡೇ ಸೆಕೆಂಡ್ ಶೋಗೆ. ಮುಂದಿನ ಇಲ್ಲೇ ನಮ್ಮ ಒಬ್ಬರು ಬ್ರದರ್ ಕಡೆ ಟಿಕೆಟ್ ತೆಗ್ಸ್ಕೊಂಡು ಕೊಟ್ಟಿದ್ವಿ, ತೆಗಿಸ್ತಾನಂದಾರ ನಂಬರ್. ಬಾಯ್ ಥ್ಯಾಂಕ್ಸ್ ಬಾಯ್. ಇವನೇ ನೋಡ್ರಿ ನಾನು ತೆಗಿಸ್ಕೊಟ್ಟಿದ್ದೇನೆ. ಇವತ್ತು ನಾವು ಇರೋದಂತರ ಹೋಗಿ ಪ್ಲಾಸ್ಟಿಕ್ ಕ್ಲಿಯರ್ ಮಾಡ್ತೀವಿ. ಓಕೆ, ಅದೇ ರೀತಿ ನಾವೆಲ್ಲರೂ ಇರೋಲ್ಲ, ನಮಗೆ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಪ್ಲಾಸ್ಟಿಕ್ನ ಬಳಕೆ ಮಾಡೋಣ. ಪ್ಲಾಸ್ಟಿಕ್ನ ಬಿಸಾಕ್ಬೇಕಂದ್ರೆ ಅದನ್ನು ಡೆಸಿಗ್ನೇಟೆಡ್ ಜಾಗ ಯಾವ್ದಿರುತ್ತೆ ಅಲ್ಲಿ ತಗೊಂಡೋಗಿ ಸಿಗಬೇಕು. ಆದಷ್ಟು ಬಾಟಲ್ಗಳನ್ನು ರೀಸೈಕಲ್ ಮಾಡೋಣ. ಹಾಗಾಗಿ ಆದಷ್ಟು ಕಡಿಮೆ ಪ್ಲಾಸ್ಟಿಕ್ನ ಬಳಸಬೇಕು. ನಮ್ಮ ಭೂಮಿಯಲ್ಲಿರುವಂಥ ಪ್ಲಾಸ್ಟಿಕ್ನ ಎಷ್ಟು ಬೇಗ ಎರಾಡಿಕೇಟ್ ಮಾಡೋದು ಅಷ್ಟು ಒಳ್ಳೆಯದು. ಆಗೈತಿ ಇಂಟರ್ವಲ್ ಟೈಮ್. ಬರ್ರಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಏನಾದರೂ ಹಾವೇನಾದ್ರು ಬಂದಾಗ ನಿಮ್ಮ ರೆಸ್ಕ್ಯೂ ಮಾಡೋಕೆ ಯಾರು ಕರಿಬೇಕು ಗೊತ್ತಲ್ಲ, ಮನೇಲಿ ಕರೀರಿ. ಯಾಕಂದ್ರೆ ಈ ಕೆಲಸ ಕಾರ್ಯ ಮಾಡೋದಕ್ಕೆ ಮೊದಲನೇದಾಗಿ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಹಾಗಾಗಿ ಅದು ಪ್ರತಿ ನಾರ್ಮಲ್ ಆ ಟೈಮಲ್ಲಿ ಹೀರೋ ಅನ್ನು ಹೋದಾಗ ನಮಗೆ ಬಂದಾಗ ವೈಲ್ಡ್ ಅದರಲ್ಲಿ ಕೆಂಗೋಗ್ರ ಇರ್ಬೋದು ಅಥವಾ ಯಾವುದೇ ಆದ ಡೇಂಜರಸ್ ಕೇಸ್ ಅದನ್ನು ನಾವು ತೊಂದರೆ ಕೊಟ್ಟರೆ ಅದನ್ನು ಸೊ ಗಾಯ್ಸ್, ನೋಡಿದ್ರಲ್ಲ ಮೂವಿ ಹೆಂಗಿತ್ತಂತ. ಅದರದಲ್ಲಿ ಒಂದು 5-6 ಕ್ಲಿಪ್ ಅಷ್ಟೇ ಹಾಕಿರೋದು ಮೂವಿಯಿಂದ.
ನೀವು ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಬೇಕು, ಅದು ಸಕ್ಕತ್ತಾಗೈತೆ. ಪುನೀತ್ ಸರ್ ವೈಲ್ಡ್ ಲೈಫ್ ಜರ್ನಿನ ಎಂಜಾಯ್ ಮಾಡಿದ್ದು ಫುಲ್ ಸ್ಟೋರಿನ ಇದೆ ನೋಡ್ರಿ, ಎಂಜಾಯ್ ಮಾಡಿ, ಸಕ್ಕತ್ತಾಗೈತೆ. 2000 years later. ಸೌನೂರ್ಗೆ ಹೊಂಟಿದ್ದೀವಿ. ಏನಕ್ಕಂದ್ರೆ ತಹಸೀಲ್ದಾರ್ ಆಫೀಸ್ಗೆ. ಯಾಕಂದರೆ ಆಧಾರ್ ಕಾರ್ಡ್ ನಂಬರು, ಫೋನ್ ನಂಬರು ಚೇಂಜ್ ಮಾಡಿಸೋದಿತ್ತು. ನನ್ನ ಮುಂಚೆನೇ ಬೇರೆ ಇತ್ತು, ಇವಾಗ ಚೇಂಜ್ ಆಗಿದೆ. ಅದಕ್ಕೆ ಆಧಾರ್ ಕಾರ್ಡ್ ನಂಬರ್ ಚೇಂಜ್ ಮಾಡಿಸ್ಬೇಕು. ಬನ್ನಿರಿ, ಮತ್ತೇನು ಮಾಡ್ತೀವಿ ತೋರಿಸಿ. ಸ್ಟೇಟ್ ಉಂಡಾಗಿರಿ ಹೋಗೋಣ ಬನ್ನಿರಿ. ಇವಾಗ ಜಾಕೆಟ್ ಎಲ್ಲ ಹಾಕೊಂಡು ರೆಡಿ ಆಯಿತು, ಹೋಗೋಣ. ಸಿಗೋಣ ಬನ್ನಿರಿ ರೋಡಲ್ಲಿ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿರಿ. ಅಲ್ಲಿ ಹೋದ್ಮೇಲೆ ಸಿಗ್ತೆ ನಿಮಗೆ, ಯಾಕಂದರೆ ಗಾಡಿ ಹೊಡಿಬೇಕು. ಅಲ್ಲಿ ಕೂಡ ಸ್ಟೇಟ್ ಉಂಡಾಗಿರಿ. तुझे ढूंढ ढूंढ के रोया था मैं, तू ना मिला थे कभी. ಸೊ ಗೈಸ್, ಇವಾಗ ಬಂದಿತ್ತು ಸೌನೂರು ತಹಸೀಲ್ದಾರ್ ಆಫೀಸ್ಗೆ. ಇದು ಬ್ಯಾಕ್ ಎಂಟ್ರೆನ್ಸ್, ಫ್ರಂಟ್ ಎಂಟ್ರೆನ್ಸ್ ಆ ಕಡೆ ಐತೆ. ಬಂದು ಬರ್ರಿ, ಒಳಗೆ ಏನೇನು ಕೆಲಸ ಮುಗಿಸ್ಕೊಳ್ಳೋಣಲ್ಲ. ಅಲ್ಲಿ ಚೇಂಬರ್ದಾಗ ನಮ್ಮ ಅಮ್ಮ ಇಲ್ಲಂತ, ಎಲ್ಲಿ ಹೋಗೋಣ ಅಂತ ಮೀಟ್ ಆಗಿ ಬರ್ರಿ. ನಮ್ಮ ಪಪ್ಪನ ಮೀಟ್ ಆಗಿ ಸಿಗ್ತಾನೆ. ಈಗ ಹೋಗಿತ್ತಿಲ್ಲ ನಮ್ಮ ಪಪ್ಪಂದು ಗಣೇಶ್ ದಿವಸ ಅಂತ ಐತಿಲ್ಲ ಇಲ್ಲಿ. ಕೆಲಸ ಎಲ್ಲ ಆತ, ಹೋಗೋಣ ಬರ್ರಿ. ಸೊ ಗೈಸ್, ಇವಾಗೆಲ್ಲ ವರ್ಕ್ ಆಯಿತು. ಈಗೊಂದು 5-10 ನಿಮಿಷ ಆಯ್ತು ಅಷ್ಟೇ ಕೆಲಸ. ಹೋಗೋಣ ಬಂದು ಇವಾಗ ಮನೆಗೆ ಹೋಗೋಣ್ರು ಪಪ್ಪ ಅಜ್ಜಿ ಮನೆಗೆ. ಹೋಗೋಣ ಬರ್ರಿ, ಹೋಗ್ಸಿರ್ತೇನೆ. ಇವಾಗ ಬಂದಿತ್ತು ಅಜ್ಜಿ ಮನೆಗೆ. ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ಹೊಡೆದ್ವಿ. ಅಲ್ಲಿ ಹೋಗೋಣ ಬರ್ರಿ ಊರಿಗೆ. ಇದು ನೋಡೆಲ್ಲ ಚಡ್ಡಿ ಮೇಲೆ ಹೋಗೋಣ ಬನ್ನಿರಿ ಊರಿಗೆ. ಹೋದ್ಮೇಲೆ ತೋರಿಸಿ, ಬರೀ ರೋಡ್ದು ಅದೆಲ್ಲ ತೋರಿಸಿ ಬೋರ್ ಆಗಿರುತ್ತೆ ಅನ್ಸುತ್ತೆ ನಿಮಗೆ. ಹೋಗೋಣ ಬನ್ನಿ. ಊರಿಗೆ ಬಾಲಿ ಬಾಯ್. ಬರ್ತಿಲ್ಲ ಹೋಗ್ಬರ್ತ ಅಕ್ಕ, ಹೋಗ್ಬರ್ತೇವ ಅಕ್ಕ. ನೋಡ್ರಿ ಗಾಡಿ ಟ್ರಕ್ ಬಾಟನ ಕಟ್ಟಾಗಿದೆ. ಬರ್ರಿ. ಸೊ ಗೈಸ್, ಇವಾಗ ಬಂದೈತಿ ಕೆನರಾ ಬ್ಯಾಂಕಿಗೆ. ಸ್ವಲ್ಪ ಪೇಪರ್ಸ್ ಕೊಡಬೇಕಿತ್ತು, ಕೊಡಂಬರ್ರಿ, ಕೊಡ್ಸಿದ್ದೇನೆ. ಸೊ ಗೈಸ್, ಇವಾಗ ಬಂದಿತ್ತು ಮನೆಗೆ. ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಊರಿಗೆ ಹೋಗಿ ಬಂದಿದ್ವಲ್ಲ, ಫ್ರೆಶ್ ಅಪ್ ಆಗಿ ಸಿಗ್ತಾನೆ ಬರ್ರಿ ನಮಗೆ. ಸೊ ಗೈಸ್, ಈ ಬ್ಲಾಗ್ ಇಷ್ಟೇ. ಮೂವಿ ನೋಡಿ ಬಂದು ಸ್ವಲ್ಪ ಮೂವಿ ಮಾತ್ರ ಹೆಂಗಿದೆ ಅಂದ್ರೆ, ವೈಲ್ಡ್ ಲೈಫ್ ಎಂಜಾಯ್ ಮಾಡ್ಬೇಕಂದ್ರೆ ಆ ಥರ ಮಾಡಬೇಕು. ಆ ಥರ ಮಾಡಿದ್ದಾರೆ ಪುನೀತ್ ಸರು. ಮೂವಿ ನೀವು ಹೋಗಿ ನೋಡ್ರಿ, ಸಕ್ಕತ್ತಾಗೈತೆ. ಸೊ ಈ ಬ್ಲಾಗ್ ಇಷ್ಟನೇ. ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮಗೆ. ಪುನೀತ್ ಸರ್ ಫ್ಯಾನ್ಸ್ ಎಷ್ಟಿದ್ದೀರಾ ಅಷ್ಟು ಸಬ್ಸ್ಕ್ರೈಬ್, ಲೈಕ್ ಮಾಡಿರಿ, ಕಮೆಂಟು ಮಾಡಿರಿ ಹಾಗೆ ಎಷ್ಟು ಜನ ಅಂತ. ಸರಿ, ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ನಿಮಗೆ. ಅಲ್ಲಿ ಮಟ್ಟ ಸ್ಟೇ ಟ್ಯೂನ್ಡ್ ಆಗಿರಿ. ಬಾಯ್.